ಸೊ ಇವತ್ತು ಒಂದು ಚಾಲೆಂಜ್. ಏನ್ ಚಾಲೆಂಜ್ ಅಂದ್ರೆ ಹೂ ನೋವ್ಸ್ ಮೀ ಬೆಟರ್ ಅಂತ. ತ್ರಿಷಾ ನನ್ನ ಬಗ್ಗೆ ತಿಳ್ಕೊಂಡಿದ್ದಾಳ ಇಲ್ಲ ನಮ್ಮ ಅಮ್ಮ ತಿಳ್ಕೊಂಡಿದಾರ ಅಂತ ಇಬ್ಬರಲ್ಲೂ ಒಂದು ಚಾಲೆಂಜ್. ಮಾಮ್ ವರ್ಸಸ್ ವೈಫ್. ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಇದಕ್ಕಿದ್ದಂಗೆ ಸ್ವಲ್ಪ ವಿಷಯಕ್ಕೆ ಸ್ವಲ್ಪ ಏನಾದ್ರೂ ಇದಾರೆ ಕಿರ್ಚಾಡೋದು, ಗೋಡೆಗೆ ಗುದ್ಕೊಳ್ಳೋದು. ಹೇಳಿದ್ರು ತ್ರಿಷಾ ನೀನು ಹೇಳು. ಏನು ಅರ್ಥ ಆಗ್ತಿಲ್ವೇ ಈ ಕೇಸು? ನೆಕ್ಸ್ಟ್ ಕ್ವಶನ್ ಬಂದು, ಯಾವ ಯೂಟ್ಯೂಬರ್ ಬ್ಲಾಗ್ಸ್ ನಾನು ಜಾಸ್ತಿ ನೋಡ್ತೀನಿ? ಸೌರವ್ ಜೋಶಿ. ಕನ್ನಡದಲ್ಲಿ ಯಾರು ಜಾಸ್ತಿ ನೋಡ್ತೀನಿ? ಡಾಕ್ಟರ್ ಬ್ರೋನೇ ಕನ್ನಡ. ಯಾರ್ದು ಕನ್ನಡ ಗಂಡ ಹೆಂಡತಿ ಮಾಡ್ತಾರಲ್ವಾ ಫಾರಿನ್ ಅಲ್ಲೆಲ್ಲ ಹೋಗ್ಬಿಟ್ಟು ಅವ್ರ ಹೆಸರು ಹಾ ಅವ್ರದ್ದು ನೋಡ್ತೀನಿ. ಅವ್ರ ಹೆಸರೇನು? ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರದ್ದು ವಿಡಿಯೋಸ್ ನೋಡ್ತೀನಿ. ಸೊ ಬನ್ನಿ ಇನ್ಯಾಕ್ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹರ್ಷವರ್ಧನ್ ಮಾತಾಡ್ತಾ ಇರೋದು. ಮತ್ತೆ ನಾನು ನಿಮ್ಮ ಹರ್ಷವರ್ಧನ್ ಮಾತಾಡ್ತಿರೋದು. ವೆಲ್ಕಮ್ ಟು ವರ್ಧನ್ ವ್ಲಾಗ್ಸ್. ಸೊ ಇವತ್ತು ಒಂದು ಚಾಲೆಂಜ್. ಏನ್ ಚಾಲೆಂಜ್ ಅಂದ್ರೆ ಹೂ ನೋವ್ಸ್ ಮೀ ಬೆಟರ್ ಅಂತ. ಹೆಚ್ಚು ನನ್ನ ಬಗ್ಗೆ ಯಾರು ತಿಳ್ಕೊಂಡವ್ರೆ ಅಂತ. ತ್ರಿಷಾ ನನ್ನ ಬಗ್ಗೆ ತಿಳ್ಕೊಂಡಿದ್ದಾಳ ಇಲ್ಲ ನಮ್ಮ ಅಮ್ಮ ತಿಳ್ಕೊಂಡಿದಾರ ಅಂತ ಇಬ್ಬರಲ್ಲೂ ಒಂದು ಚಾಲೆಂಜ್. ಮಾಮ್ ವರ್ಸಸ್ ವೈಫ್. ನೋಡೋಣ ಯಾರು ತಿಳ್ಕೊಂಡಿದ್ದಾರೆ ನನ್ನ ಬಗ್ಗೆ ಹೆಚ್ಚು ಅಂತ. ಅದಕ್ಕಿಂತ ಮುಂಚೆ ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವರೇ ನಮ್ಮಮ್ಮ, ರಾಧಮ್ಮ ಅವ್ರ ಹೆಸರು. ಹಳೆ ವಿಡಿಯೋಸ್ ಎಲ್ಲ ನೋಡಿರ್ತಾರೆ, ಬಟ್ ಜಾಸ್ತಿ ಫುಲ್ಲು ವಿಡಿಯೋದಲ್ಲಿ ಯಾವ್ದ್ರಲ್ಲೂ ಇಲ್ಲ, ಕ್ಲಿಪ್ಪಿಂಗ್ ಅಲ್ಲಿ ಬಂದಿದ್ದಾರೆ ಅಷ್ಟೇ. ಬಟ್ ಇವತ್ತು ಫುಲ್ಲು ಇವ್ರದೇ ವಿಡಿಯೋ. ಸೊ ಚಾಲೆಂಜ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪಾಯಿಂಟ್ಸ್ ವೈಸ್, ಲೈಕ್ ಒಬ್ರು ಆನ್ಸರ್ ಮಾಡಿದ್ರೆ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಒಂದು ಪಾಯಿಂಟ್ ಸಿಗುತ್ತೆ. ಲೈಕ್ ಈ ತರ ಒಂದು 15 ಕ್ವಶನ್ಸ್ ಇದೆ, ರೆಡಿ ಮಾಡಿದ್ದೀನಿ. ಅದರಲ್ಲಿ ಯಾರು ಎಷ್ಟು ಆನ್ಸರ್ ಮಾಡ್ತಾರೆ ನೋಡೋಣ ಅಷ್ಟೇ. ನೋಡೋಣ ಯಾರೇನು ಆನ್ಸರ್ ಮಾಡ್ತಾರ. ಮತ್ತೆ ಯಾರು ಸೋಲ್ತಾರಲ್ಲ ಅವ್ರಿಗೆ ಒಂದು ಪನಿಷ್ಮೆಂಟ್ ಇದೆ. ಲಾಸ್ಟ್ ವಿಡಿಯೋ ಕೊನೆವರೆಗೂ ನೋಡ್ರಿ, ಅದೇನ್ ಫನ್ನಿ ಪನಿಷ್ಮೆಂಟ್ ಅಂತ ಏನಂತ ಗೊತ್ತಾಗುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ. ಸೊ ಬನ್ನಿ ಇನ್ಯಾಕ್ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಕ್ವಶನ್. ಈಗ ಹೆಂಗೆ ಅಂದ್ರೆ ಆನ್ಸರ್ ಯಾರಿಗೆ ಗೊತ್ತೋ ಅವ್ರು ಇಬ್ರು ಕೈ ಎತ್ರಿ, ನಾನು ಯಾರನ್ನ ಕೇಳ್ತೀನೋ ಅವ್ರು ಹೇಳಿ. ಓಕೆನಾ? ನನ್ನ ಫೇವ್ರೆಟ್ ಕಲರ್ ಯಾವುದು? ವೈಟ್. ಫಸ್ಟ್ ಅಮ್ಮ ಆನ್ಸರ್ ಹೇಳ್ಬಾರ್ದು, ಫಸ್ಟ್ ಕೈ ಎತ್ಬೇಕು. ಅಮ್ಮ ಹೇಳಮ್ಮ. ರೆಡ್ ಅಲ್ಲ ಅಮ್ಮ, ರಾಂಗ್. ಒಂದು ವೈಟ್. ನಂದು ಫೇವ್ರೆಟ್ ಕಲರ್ ವೈಟ್ ಮತ್ತೆ ಬ್ಲಾಕ್ ಎರಡೂ ಐತೆ, ಬಟ್ ವೈಟ್ ಹೇಳಿದ್ದಾರೆ. 1 ಪಾಯಿಂಟ್ ಈಗ ತ್ರಿಷಾಗೆ. ನಾನು ಮಾಡ್ಕೊಂತೀನಿ ನಿನ್ಗೆ ಯಾಕೆ. ಸೊ ಈಗ ನೆಕ್ಸ್ಟ್ ಕ್ವಶನ್. ನನ್ನ ಫೇವ್ರೆಟ್ ಫುಡ್ ಏನು? ಇಬ್ರು ಒಂದೇ ಸರಿ ಎತ್ತಿದ್ದಾರೆ. ಸೊ ಲಾಸ್ಟ್ ಆನ್ಸರ್ ಅವ್ರು ಕರೆಕ್ಟಾಗಿ ಹೇಳಿದ. ಅದಕ್ಕೆ ಇವಾಗ ನಾವು ಅಮ್ಮನ ಕೇಳ್ತೀನಿ, ಏನಮ್ಮ ನನ್ನ ಫೇವ್ರೆಟ್ ಫುಡ್? ಏನ್ ನಾನ್ ವೆಜ್? ಮೈಕ್ ಕೊಡಿ ಅಮ್ಮಂಗೆ. ನಾನ್ ವೆಜ್. ಅದೇ ನಾನ್ ವೆಜ್ ಅಲ್ಲೇನು? ಚಿಕನ್. ನಮ್ಮಮ್ಮ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದಾರೆ, ಅದಕ್ಕೆ ಸ್ವಲ್ಪ ನರ್ವಸ್ ಆಗಿರ್ಬೋದು. ಇಲ್ಲಾಂದ್ರೆ ಅವ್ರು ನಾರ್ಮಲ್ ಫುಲ್ ಆಕ್ಟಿವ್. ಇವಾಗ ಯಾಕೋ ಸೈಲೆಂಟ್ ಆಗ್ಬಿಟ್ಟವ್ರೆ. ಬಟ್ ಓಕೆ, ಚಿಕನ್ ಕರೆಕ್ಟು. ಈಗ ಇವ್ರಿಗೊಂದು ಪಾಯಿಂಟ್ ಹೋಗ್ತಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅವ್ರು ಹೇಳಿದ್ಮೇಲೆ ಅಷ್ಟೇ ಮುಗೀತು, ಕೇಳಲ್ಲ. ಅವ್ರು ಹೇಳಿದ್ದಾರೆ ಆಲ್ರೆಡಿ, ಅಲ್ಲೇನು ಹಾಕೊಂಬಿಡ ಕೈಲಿ ಇಟ್ಕೊಂಡು. ಸೊ ನೆಕ್ಸ್ಟ್ ಕ್ವಶನ್ನು. ನನ್ನ ಡ್ರೀಮ್ ಬೈಕ್ ಯಾವುದು? ತ್ರಿಷಾ. ಅಯ್ಯಬುಜ. ಲೈಕ್ ಅದು ಒಂದು ಡ್ರೀಮೇ. ನಾನು ಇವಳಿಗೆ ಹೇಳಿದ್ದೆ ಡ್ರೀಮ್ ಅಂತ, ಅದನ್ನ ಹೇಳಿ. ಓಕೆ, ಅದಕ್ಕೊಂದು ಪಾಯಿಂಟ್ ತ್ರಿಷಾಗೆ. ಮತ್ತೆ ನೆಕ್ಸ್ಟ್ ಕ್ವಶನ್ ಬಂದು, ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳೋದು ಡೈಲಿ? ಹೇಳಮ್ಮ ನೀನೆ. ಮುಂಚೆ 4 ಗಂಟೆ 5 ಗಂಟೆಗೆ ಹೇಳ್ತಿದ್ದೆ, ಇವಾಗ 6 ಗಂಟೆ. 6 ಗಂಟೆ ಕರೆಕ್ಟ್. 6 ಗಂಟೆಗೆ ಮಲ್ಕೊಂತ ತಿರ್ಗಾಡ್ತಾರೋ ಹೇಳಮ್ಮ. ಏನಿಲ್ಲ, ಅರ್ಧ ಗಂಟೆ ಹೆಚ್ಚು ಕಮ್ಮಿ ಎದ್ದೇಳ್ತೀನಿ. ಮತ್ತೆ ನನ್ಗೆ ಏನು ಅಂದ್ರೆ ಭಯ ಜಾಸ್ತಿ. ಇದು ಆಕ್ಚುಲಿ ನಾನು ಇಬ್ರಿಗೂ ಆನ್ಸರ್ ಕೇಳ್ತೀನಿ, ಇಬ್ರು ಆನ್ಸರ್ ಏನೇನಿರುತ್ತೆ ಅಂತ. ಫಸ್ಟ್ ತ್ರಿಷಾ ಆನ್ಸರ್ ಕೇಳೋಣ. ತ್ರಿಷಾ, ಏನ್ ನನಗೆ ಭಯ? ದೆವ್ವಗಳು ಕಂಡ್ರೆ ಭಯ. ಅದು ನಾರ್ಮಲ್ ಒಂಥರ. ಮೂವಿಗಳು ಕಂಡ್ರೆ ಭಯ ಅವನಿಗೆ. ಮೂವಿ? ದೆವ್ವ ಮೂವಿ, ಹಾರರ್ ಮೂವೀಸ್. ಓಕೆ. ಅಮ್ಮ ಏನ್ ಕಂಡ್ರೆ ಭಯ ನಮ್ಮ? ಏನ್ ಕಂಡ್ರೆ ಅಂದ್ರೆ ಇವಾಗ ಏನಾದ್ರೂ ಒಂದು ಫಂಕ್ಷನ್ ಮಾಡ್ತಿರ್ತೀವಿ, ಅದ್ರಲ್ಲಿ ಏನಾದ್ರೂ ಇದ್ ಮಾಡು ಅಂದ್ರೆ ಅವಾಗ ಸ್ವಲ್ಪ ನಿಮ್ಗೆ ವೈಬ್ರೇಟ್ ಆಗುತ್ತೆ. ಜಾಸ್ತಿ ಜನ ಸೇರಿರೋರ ಹತ್ರ ಮತ್ತೆ ಸ್ಟೇಜ್ ಮೇಲೆಲ್ಲ ಹೋಗಿ ಇದ್ ಮಾಡು ಅಂದ್ರೆ ನಿನ್ಗೆ ಸ್ಟೇಜ್ ಫಿಯರ್.
ಲೈಕ್ ಇವಳು ಹೇಳಿದ್ವೆ ಒಂದು ಸಿನಿಮ್ಯಾಟಿಕ್ ಒಂಥರ ಸಿನಿಮಾ ಫೀಲಲ್ಲಿ ಇತ್ತು, ಬಟ್ ಇದು ನನಗೆ ಇಷ್ಟ ಆಗಿಲ್ಲ. ಬಟ್ ನಾವು ಒಮ್ಮೆ ಹೇಳಿದ್ದು ಕರೆಕ್ಟಾಗಿ ಹೇಳಿದ್ರು, ಅದಕ್ಕೆ ಅವ್ರಿಗೊಂದು ಪಾಯಿಂಟು. ಸೊ ನೆಕ್ಸ್ಟ್ ಕ್ವಶನ್, ನನ್ನ ಶೂ ಸೈಜ್ ಏನು? ಏನಮ್ಮ? 8 ಅಥವಾ 9? ಒಂದು ಆನ್ಸರ್. 9. 9 ಕರೆಕ್ಟ್ ಆನ್ಸರ್. ಮತ್ತೆ ನನ್ನ ನೆಕ್ಸ್ಟ್ ಕ್ವಶನ್ ಬಂದು ಫೇವ್ರೆಟ್ ಮೂವಿ ಯಾವುದು ನಂದು? ಇಬ್ರಿಗೂ ಗೊತ್ತಿಲ್ಲ ಅಂತ ಅನಿಸ್ತೈತೆ. ಇವ್ರ್ದು. ಅರ್ಜುನ್ ಸರ್ಜಾದು ಅರ್ಜುನ್ ಸರ್ಜಾ ಹಳೆ ಮೂವಿ ತಾನೆ. ಲೈಕ್ ಯಾವ್ದು ಫೇವ್ರೆಟ್ ಮೂವಿ ಅಂತ ಕೇಳಿದ್ದು? ಯಾವ್ದು? ಧ್ರುವ ಸರ್ಜಾದು ಮೂವೀಸ್ ನಿನಗೆ ತುಂಬಾ ಫೇವ್ರೆಟ್? ಲೈಕ್ ನನಗೆ ಲೈಕ್ ಧ್ರುವ ಸರ್ಜಾ ಮೂವೀಸ್ ಇಷ್ಟ, ಬಟ್ ಆದ್ರೆ ಮುಂಚೆಯಿಂದ ನನಗೆ ವಿಷ್ಣುವರ್ಧನ್ ಮೂವೀಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ತುಂಬಾ ನೋಡ್ಕೊಂಡ್ ಬಂದಿರೋದಂದ್ರೆ ವಿಷ್ಣುವರ್ಧನ ಫಿಲಮ್ಸ್, ಯಜಮಾನ, ಸೂರ್ಯವಂಶ, ಪ್ರತಿಯೊಂದು ನೋಡ್ತಿದ್ವಿ ಅವಾಗ, ತುಂಬಾ ಅದೇ ನೋಡ್ತಿದ್ವಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದಕ್ಕೆ ಪಾಯಿಂಟ್ಸ್? ಪಾಯಿಂಟ್ಸ್ ಇಬ್ಬರಿಗೂ ಇಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮತ್ತೆ ಯಾರ ಕ್ರಿಕೆಟ್ ಪ್ಲೇಯರ್ ನನ್ಗಿಷ್ಟ? ನಮ್ಮ ಅಮ್ಮನಿಗೆ ಇದು ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಮೇ ಬಿ ವಿರಾಟ್ ಕೊಹ್ಲಿ. ಲೈಕ್ ವಿರಾಟ್ ಏನಮ್ಮ? ಸಚಿನ್ ಟೆಂಡೂಲ್ಕರ್. ಲೈಕ್ ಕರೆಕ್ಟ್, ನಮ್ಮ ಅಮ್ಮ ಕರೆಕ್ಟಾಗಿ ಹೇಳಿದ್ದಾರೆ. ಸಚಿನ್ ತೆಂಡೂಲ್ಕರ್ ನನ್ನ ಫೇವ್ರೆಟ್ ಕ್ರಿಕೆಟರ್. ಲೈಕ್ ಅದಾದ್ಮೇಲೆ ರೋಹಿತ್ ಶರ್ಮಾ ಇಷ್ಟ. ಸೊ ನಮ್ಮ ಅಮ್ಮಂಗೆ ಒಂದು ಪಾಯಿಂಟು. ಮತ್ತೆ ನೆಕ್ಸ್ಟ್ ಕ್ವಶನ್ ಬಂದು, ನನ್ನ ಬ್ಯಾಡ್ ಹ್ಯಾಬಿಟ್ ಏನಮ್ಮ? ಇಬ್ರು ಲೈಕ್ ಇವ್ರು ಇಬ್ಬರನ್ನು ಕೇಳ್ತೀನಿ, ಇಬ್ರಿಗೂ ಒಂದೊಂದು ಪಾಯಿಂಟ್ ಸಿಗುತ್ತೆ, ಇಬ್ರು ಆನ್ಸರ್ ಹೇಳಿದ್ರೆ. ಏನಮ್ಮ ನನ್ನ ಬ್ಯಾಡ್ ಹ್ಯಾಬಿಟ್? ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಇದಕ್ಕಿದ್ದಂಗೆ ಸ್ವಲ್ಪ ವಿಷಯಕ್ಕೆ ಸ್ವಲ್ಪ ಏನಾದ್ರೂ ಇದಾರೆ ಕಿರ್ಚಾಡೋದು, ಗೋಡೆಗೆ ಗುದ್ಕೊಳ್ಳೋದು. ಅದು ಬಿಟ್ರೆ ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ರ್ಯಾಶ್ ಆಗಿ ಮಾತಾಡೋದು, ಯಾರಾದ್ರೂ ಸ್ವಲ್ಪ ಏನಾದ್ರು ಅಂದ್ರೆ ರ್ಯಾಶ್ ಆಗಿ ಹೊರಟಾಗಿ ಏನಾದ್ರು ಗಲೀಜ್ ಮಾತೇನಾದ್ರು ಆಡಿದ್ರೆ ಅವ್ರ ಮೇಲೆ ಹೊಡೆಯೋ ನಂಗೆ ಹೋಗೋದು. ಇದು ಕರೆಕ್ಟಾಗಿ ಹೇಳಿದ್ರು. ತ್ರಿಷಾ ನೀನು? ಹೇಳಲ್ಲ. ಯಾವಾಗಲೂ ಬಾಂಬ್ ಬಿಡ್ತಾನೆ, ಅದನ್ನೇ ಬ್ಯಾಡ್ ಹ್ಯಾಬಿಟ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿನ್. ಗೈಸ್ ಈ ನಡುವೆ ಗ್ಯಾಸ್ಟ್ರಿಕ್ ಆಗೈತೆ, ಯಾವಾಗ್ಲೂ ಬಾಂಬ್ ಬಿಡ್ತೀನಿ ಅಂತ. ಲೈಕ್ ಟ್ರೈನ್ ಹೋದಾಗ ಹೋಗ್ತಾ ಇಲ್ಲ ಈಗ ಇಬ್ಬರಿಗೂ ಒಂದೊಂದು ಪಾಯಿಂಟ್ ಸಿಗ್ತೈತೆ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇಷ್ಟೇ ಸ್ಟಾಪ್. ನೆಕ್ಸ್ಟ್ ಕ್ವಶನ್ ಬಂದು, ಯಾವ ಯೂಟ್ಯೂಬರ್ ಬ್ಲಾಗ್ಸ್ನ ನಾನು ಜಾಸ್ತಿ ನೋಡ್ತೀನಿ? ಸೌರವ್ ಜೋಶಿ. ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಅದು. ಡಾಕ್ಟರ್ ಬ್ರೋದು ನೋಡ್ತಿದ್ದೆ, ಬಟ್ ಜಾಸ್ತಿ ಸೌರವ್ ಜೋಶಿ ಬ್ಲಾಗ್ಸ್. ಫ್ರಮ್ ಹೇಳ್ಬೇಕಂದ್ರೆ ಕೊರೋನಾ ಆದಾಗಿಂದ ಸೌರವ್ ಜೋಶಿ ಬ್ಲಾಗ್ಸ್ ನಾನು ನೋಡ್ತೀನಿ ಹಿಂದಿಯಲ್ಲಿ. ಬಟ್ ಕನ್ನಡದಲ್ಲಿ ಯಾರು ಜಾಸ್ತಿ ನೋಡ್ತೀನಿ? ಡಾಕ್ಟರ್ ಬ್ರೋನೇ ಕನ್ನಡ. ಮುಂಚೆ ಡಾಕ್ಟರ್ ಬ್ರೋದ್ ನೋಡ್ತಿದ್ದೆ, ಬಟ್ ಈ ನಡುವೆ ಅಷ್ಟು ಅವ್ರ ವಿಡಿಯೋಸ್ ಆಗ್ತಿಲ್ಲ. ಬಟ್ ಆದ್ರೂ ಜಾಸ್ತಿ ಈಗ ಯಾರದ್ದು ಕನ್ನಡ ಗಂಡ ಹೆಂಡತಿ ಮಾಡ್ತಾರಲ್ವಾ ಫಾರಿನ್ ಅಲ್ಲೆಲ್ಲ ಹೋಗ್ಬಿಟ್ಟು, ಅವ್ರ ಹೆಸರು ಅವ್ರದ್ದು ನೋಡ್ತೀನಿ. ಅವ್ರ ಹೆಸರೇನು? ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರದ್ದು ವಿಡಿಯೋಸ್ ನೋಡ್ತೀನಿ ಅಷ್ಟೇ. ಅದಾದ್ಮೇಲೆ ಅವಾಗ ಸ್ಯಾಮ್ ಸಮೀರ್ ನೋಡ್ತೀನಿ. ಇವಳು ನೋಡ್ತಿರ್ತಾಳೆ, ಅದ್ರಲ್ಲಿ ಸ್ವಲ್ಪ ನಾನು ನೋಡ್ಕೊಂತೀನಿ. ಪಾಯಿಂಟ್ಸ್ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅದಕ್ಕೆ ಪಾಯಿಂಟ್ಸ್ ಹಾಕ್ತಿಲ್ಲ ನೀನು. ಅದ್ಯಾರು ಕರೆಕ್ಟಾಗಿ ಹೇಳಿಲ್ಲ. ನೀನು ಹೇಳ್ದಲ್ಲ ಓಕೆ. ಸೊ ಈಗ ಎಷ್ಟು ಪಾಯಿಂಟ್ಸ್ ಆಗಿದೆ ಅಂದ್ರೆ, ತ್ರಿಷಾ 4, 5, ಅಮ್ಮ 1, 2, 1, 2, 6, ಅಮ್ಮ 6, ನೀನು 5. ಓಕೆ, ನೆಕ್ಸ್ಟ್ ಕ್ವಶನ್. ನನ್ನ ಫಸ್ಟ್ ಸ್ಯಾಲ್ರಿ ಎಷ್ಟಿತ್ತಮ್ಮ? ಫಸ್ಟ್ ಸ್ಯಾಲ್ರಿ ಬಂದ್ಬಿಟ್ಟು 22,000 ಏನೋ ಇತ್ತು, ಏರ್ಟೆಲ್ ಆಫೀಸಲ್ಲಿ. ಕಾಲೇಜ್ಗೆ ಹೋಗ್ತಿದ್ದೆ, ಅದೇ ಟೈಮಲ್ಲಿ ವರ್ಕ್ ಸಿಕ್ಕಿತ್ತು. ಅವಾಗ ಫೈನಲ್ ಇಯರ್ ಇರಬೇಕಾದ್ರೆ ಆಗ ವರ್ಕ್ ಡೈರೆಕ್ಟ್ 20,000 ಸಂಬಳ ಅಂದ ತಕ್ಷಣ ನಾನು ನಡಿ ಹೋಗಿ ಜಾಯ್ನ್ ಆಗ್ಬಿಡೋಣ ಅಂತ ಜಾಯ್ನ್ ಆಗಿಬಿಟ್ಟೆ ಕೆಲಸಕ್ಕೆ. ಅವಾಗ ನನಗೆ 22,000 ಕೊಡೋರು ಸ್ಯಾಲ್ರಿ. 3 years ವರ್ಕ್ ಮಾಡಿದೆ ಅದ್ರಲ್ಲಿ, ಆಮೇಲೆ ಬಿಟ್ಬಿಟ್ಟೆ. ಓಕೆ, ಅದು ಕರೆಕ್ಟ್ ಆನ್ಸರ್. ಅದು ನಮ್ಮ ಅಮ್ಮನಿಗೆ ಗೊತ್ತಿಲ್ಲ, ತ್ರಿಷಾಗೆ ಗೊತ್ತಿರಲಿಲ್ಲ, ಅದಕ್ಕೆ ತ್ರಿಷಾನ ಕೇಳಿಲ್ಲ, ನಮ್ಮ ಅಮ್ಮನ ಕೇಳಿದ್ದೆ, ಯಾಕಂದ್ರೆ ಅವ್ರಿಗೆ ಗೊತ್ತು. ಈಗ ನಮ್ಮ ಅಮ್ಮ 1 ಪಾಯಿಂಟ್. ನೆಕ್ಸ್ಟ್ ಕ್ವಶನ್ ಬಂದು, ನನ್ನ ಡ್ರೀಮ್ ಕಾರ್ ಯಾವುದು ಅಂತ?
ಹೇಳ್ ತ್ರಿಷಾ. ನಂಗೆ ಗೊತ್ತಿಲ್ಲ. ಡ್ರೀಮ್ ಕಾರ್ ಗೊತ್ತಿಲ್ಲ? ನನ್ಗೆ ಡೈಲಿ ಒಂದೊಂದು ಹೇಳ್ತೀಯ ನೀನು. ಡೈಲಿ ಒಂದೊಂದೇನಲ್ಲ, ಕಾರ್, ತಾರ್ ಡ್ರೀಮ್ ಅಲ್ವೇ ಅಲ್ಲ. ಹಯಬುಜ, ಹಯಾಬುಸ ಬೈಕ್ ಅಮ್ಮ, ಹಯಾಬುಸ ಬೈಕ್. ನನಗೆ ಕಾರ್ಸ್ ಡ್ರೀಮ್ ಕಾರ್ ಬಂದು ಲೈಕ್ ಲ್ಯಾಂಬೋರ್ಗಿನಿ ಇದೆ. ಅದು ಬಿಟ್ರೆ ಲೈಕ್ ಆಡಿ R8 ಅಂದರೆ ಅವಾಗ ಇಷ್ಟ ಆಯಿತು, ಬಟ್ ಇವಾಗಲೂ ಇಷ್ಟನೇ. ಬಟ್ ಡ್ರೀಮ್ ಅಂತ ಬಂದರೆ ಲ್ಯಾಂಬೋರ್ಗಿನಿ ಸೆಗ್ಮೆಂಟ್ ಡ್ರೀಮ್ ಕಾರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ನನಗೆ ಯಾವ ಫುಡ್ ಅಂದರೆ ಇಷ್ಟ ಆಗಲ್ಲ ಅಂತ? ಹೇಳ್ರಿ, ಏನು ಇಬ್ರು ಸೈಲೆಂಟಾಗಿ ಕೂತ್ಕೊಂಡಿದ್ದೀರ? ನಿಮಗೆ ಯಾವ ಫುಡ್ ಇಷ್ಟ ಆಗಲ್ಲ ಅಂತ? ವೆಜ್ ಇಷ್ಟ ಆಗಲ್ಲ ನಿಮ್ಗೆ? ನಾನ್ ವೆಜ್ ಜಾಸ್ತಿ ತಿಂತೀನಿ. ನಾನ್ ವೆಜ್ ಜಾಸ್ತಿ ತಿಂತೀನಿ. ನಾನು ಹೇಳ್ತಿರೋದು ನಾನು ಹೇಟ್ ಮಾಡ್ತೀನಿ. ಒಣಮೆಣಸಿನ್ಕಾಯಿ ಖಾರ ಮುದ್ದೆ. ಅದು ಇಲ್ಲ, ನಾನು ತಿಂತೀನಿ. ಅದು ನಾನು ಹೇಟ್ ಮಾಡೋದು. ನನ್ಗೆ ಯಾವ್ದು ಅದು ಕಂಡ್ರೇನೆ ಆಗಲ್ಲ, ನನಗೆ ಅದು ತಿನ್ನಕ್ಕೂ ಇಷ್ಟ ಇಲ್ಲ ಅನ್ನೋದು. ಬೇಗ ಟೈಮ್ ಹೋಗ್ತೈತೆ. ಗೊತ್ತಿಲ್ಲ ಅಂತೆ ನೋಡಿ ಗೈಸ್. ಬಟ್ ಯಾಕೆ ಗೊತ್ತಿಲ್ಲ ಅಂದರೆ, ನಾನು ಯಾವ ಫುಡ್ಡು ಲೈಕ್ ನಂಗೆ ಇಷ್ಟ ಇಲ್ಲ ಅನ್ನಲ್ಲ, ಎಲ್ಲ ತಿಂತೀನಿ. ಒಬ್ಬೊಬ್ರು ಉಪ್ಪಿಟ್ಟು ಅಂದರೆ ನಂಗೆ ಇಷ್ಟ ಆಗಲ್ಲ ಅಂತಾರೆ, ಬಟ್ ನಂಗೆ ಉಪ್ಪಿಟ್ಟು ಇಷ್ಟ, ಎಲ್ಲ ತಿಂತೀನಿ. ಊಟದ್ರಲ್ಲಿ ಇದು ಮಾಡಲ್ಲ, ಎಲ್ಲ ತಿಂತೀನಿ. ನನಗೆ ಹೇಟ್ ಮಾಡೋ ಫುಡ್ ಅಂದರೆ ಜಾಸ್ತಿ ಡೀಪ್ ಫ್ರೈ ಮಾಡಿರ್ತಾರೆ ನೋಡ್ರಿ, ಆಯಿಲ್ ಫ್ರೈ, ಜಾಸ್ತಿ ಆಯಿಲ್ ಹಾಕಿ ಮಾಡಿರ್ತಾರಲ್ಲ, ಅದು ಇಷ್ಟ ಆಗಲ್ಲ. ನೀನು ಹಂಗೆ ಹೇಳಿಲ್ಲ, ಫುಡ್ ಹೆಸರು ಕೇಳಿದ್ದು, ಇದು ಮೋಸ. ಆಯ್ತು, ಓಕೆ, ಮೋಸ ಏನಿಲ್ಲ, ಅದು ಓಕೆ. ನಾನು ಇದಕ್ಕಿಬ್ರಿಗೂ ಪಾಯಿಂಟ್ಸ್ ಇಲ್ಲ, ಓಕೆನಾ? ಅಷ್ಟೇ, ಈ ಕ್ವಶನ್ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಮತ್ತು ನನ್ನ ಡ್ರೀಮ್ ಪ್ಲೇಸ್ ಯಾವುದು, ಎಲ್ಲಿಗೆ ನಾನು ಹೋಗಬೇಕು ಅಂದ್ಕೊಂಡಿದ್ದೀನಿ? ಡ್ರೀಮ್ ಪ್ಲೇಸ್ ಏನು ಗೊತ್ತಿಲ್ಲ ನಿನ್ಗೆ ನನ್ನ ಬಗ್ಗೆ? ಅರುಣಾಚಲ್ ಪ್ರದೇಶ್ ಅಂತ ನಮ್ಮಮ್ಮ ಅವ್ರ ಫ್ರೆಂಡ್ ಊರ್ ಹೇಳ್ತಾವ್ರೆ. ಊರಲ್ಲ ಅದು, ಅರುಣಾಚಲ್ ಪ್ರದೇಶ್ ಅಂತ ಅವ್ರ ದೇವಸ್ಥಾನ ಆಯ್ತಲ್ಲ, ಅದು ಹೆಸರೇನು? ಕೇದಾರ್ನಾಥ್ ಬದ್ರಿನಾಥ್. ಅದೊಂದು ಡ್ರೀಮ್ ಪ್ಲೇಸ್ ಇದೆ, ಅದು ಇದೆ. ಓಕೆ, ಇನ್ನೆಲ್ಲ ನೋಡಿದೀನಿ ಆಲ್ಮೋಸ್ಟ್. ಇನ್ನ ನೆಕ್ಸ್ಟ್ ಇಯರ್ ಅಲ್ಲಿ ಅದು ಟೈಮ್ ಕೊಡಿ ಬಂದ್ರೆ ಪಕ್ಕಾ ಹೋಗ್ತೀನಿ ಕೇದಾರ್ನಾಥ್ ಬದ್ರಿನಾಥ್ಗೆ. ಅದು ನೆಕ್ಸ್ಟ್ ಪ್ಲಾನ್ ಅದೇ ಇರೋದು. ಎಷ್ಟು ಕ್ವಶನ್ ಆಯ್ತು ಗೊತ್ತಿಲ್ಲ. ಎಷ್ಟು ಕ್ವಶನ್ ಆಯ್ತು ಬಿಡ್ರಿ. ಓಕೆ, ಲಾಸ್ಟ್ ಕ್ವಶನ್ ಕೇಳ್ತೀನಿ. ನನಗೆ ಯಾರು ಕಂಡ್ರೆ ಆಗಲ್ಲ ಮನೆಯಲ್ಲಿ? ಯಾರೇ ಆನ್ಸರ್ ಮಾಡ್ತೀನಿ ನೋಡೋಣ. ಯಾರ್ ಕಂಡ್ರೆ ಆಗಲ್ಲ ಅಂತ ಏನಿಲ್ಲ. ಕೋಪ ಬಂದಾಗ ಯಾರಾದ್ರೂ ಕೆಟ್ಟದಾಗ ಮಾತಾಡ ಅವ್ರ ಕಂಡ್ರೆ ಆಗಲ್ಲ, ಮಿಕ್ನಾದಾಗ ಎಲ್ರು ಕಂಡ್ರೆ ಆಗ್ತದೆ ಅಷ್ಟೇ ನೋಡ್ರಿ. ಇದು ಪರ್ಫೆಕ್ಟ್ ಆನ್ಸರ್. ಇವ್ರ ಆನ್ಸರ್ ರಾಂಗ್. ಅದ್ ನಾರ್ಮಲ್, ಅಣ್ಣ ತಮ್ಮ ಮೇಲೆ ಸಣ್ಣ ಜಗಳ ಆಡ್ತೀವಿ, ಅವನು ನನ್ಗೆ ರೇಗ್ಸೋದು, ನನ್ಗೆ ಅವ್ನು ರೇಗ್ಸೋದು, ಅದು ನಾರ್ಮಲ್. ಸೊ ಅಷ್ಟೇ ಕ್ವಶನ್ಸು. ಸೊ ಅಷ್ಟೇ ಇವತ್ತಿನ ಚಾಲೆಂಜ್ ವಿಡಿಯೋ. ಯಾರು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇಷ್ಟು ಕ್ವಶನಲ್ಲಿ ನೋಡೋಣ. ಈಗ ಯಾರ್ದು ಎಷ್ಟು ಸ್ಕೋರ್ ಆಗಿದೆ ಅಂತ ಸ್ಕೋರ್ನ ರಿವೀಲ್ ಮಾಡೋಣ ಬನ್ನಿ. ಈಗ ರಿವೀಲ್ ಮಾಡ್ತಿದ್ದೀನಿ ಸ್ಕೋರ್ಸ್ನ. ಇಬ್ಬರಲ್ಲಿ ಯಾರು ಜಾಸ್ತಿ ತೊಗೊಂಡಿದ್ದಾರೆ ನೋಡೋಣ. ಫಸ್ಟು ಲೀಸ್ಟ್ಗೆ ಹೋಗ್ತೀನಿ, ಆಮೇಲೆ ಜಾಸ್ತಿಗೆ ಹೋಗ್ತೀನಿ. ಓಕೆ, 7 ಅಮ್ಮದು. ತ್ರಿಷಾದ್ ಬಂದು 1 2 3 4 5. ಒಂದು ಕೊಟ್ಟಿಲ್ಲ ಆಗಲೇ, ಒಂದು 5 ಇನ್ನೊಂದು ಯಾವುದು ಕೊಟ್ಟಿಲ್ಲ, ಅಲ್ಲಿ ಬರ್ದಿಲ್ಲ, ಮಾಡಿಲ್ಲ. 6 ತ್ರಿಷಾದು, 7 ಅಮ್ಮದು. ಸೊ ಈಗ ನಮ್ಮಮ್ಮ ಈ ಚಾಲೆಂಜಲ್ಲಿ ನಮ್ಮಮ್ಮ ವಿನ್ ಆಗಿದ್ದಾರೆ. ಈಗ ಇವರೇ ವಿನ್ನರ್. ಈಗ ನಮ್ಮಮ್ಮ ನೀವು ಜಸ್ಟ್ 1 ಪಾಯಿಂಟ್ ಇಂದ ಸೋತಿದ್ದಾಳೆ ತ್ರಿಷಾ. ಜಾಸ್ತಿ ಕ್ವಶನ್ ಅವ್ರಿಗೆ ಯಾಕೆ ಕೇಳಿದೆ ಅಂದ್ರೆ ಇವಳಿಗೆ ಗೊತ್ತಿರಲಿಲ್ಲ ಅದು ಕ್ವಶನ್ಸ್, ಆಯ್ತಾ? ಅದಕ್ಕೋಸ್ಕರ ಅವ್ರನ್ನ ಕೇಳಿದೆ. ಸೊ ಇಷ್ಟೇ ಈ ಚಾಲೆಂಜಿಂಗ್ ವಿಡಿಯೋ. ಸೋತಿರೋರಿಗೆ ನಾನು ಆಗ್ಲೇ ಹೇಳ್ದಂಗೆ ಒಂದು ಪನಿಷ್ಮೆಂಟ್ ಇದೆ ಅಂತ ಹೇಳಿದ್ನಲ್ಲ. ಸೊ ಆ ಪನಿಷ್ಮೆಂಟ್ ವೆರಿ ಸಿಂಪಲ್. ಒಂದು ಸಾಂಗ್ ಆಡ್ಬೇಕು, ಒಂದು ಲೈನ್ ಸಾಂಗ್ ಆಡ್ಬೇಕು. ಕೊಡಮ್ಮ ಮೈಕ್. ಸಾಂಗ್ ಆಡ್ಬೇಕು, ಆಡ್ಲೇಬೇಕು. ಯಾವ್ದಾದ್ರು ಬೇಗ ಕನ್ನಡ ಸಾಂಗ್ ಆಡ್ಬೇಕು. ಸಾಂಗ್ ಆಡುವಂತ ಹಾಡು ಹೇಳು, ಕನ್ನಡದಲ್ಲಿ ಹೇಳ್ತೀನಿ. ಹಾಡು ಹೇಳು. ಮುಸ್ಸಂಜೆ ಮಬ್ಬಲ್ಲಿ. ನಗ್ಬೇಡ, ಹಂಗೆ ಹೇಳು. ಮುಂದಕ್ಕೆ ಹೇಳ್ತೀನಿ. ಮುಸ್ಸಂಜೆ ಮಬ್ಬಲ್ಲಿ ಒಲವೇ ನಿನಗಿನ್ನೆಲ್ಲಿ ಹುಡುಕಾಟ. ಬೇರೆದು ಹೇಳು, ಹೋಗ್ಲಿ, ಬರೋದು ಹೇಳು. ಯಾವ ಸಾಂಗ್ ಗೊತ್ತು? ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹಾಡು. ನಾವು ಯಾರಿಗೂ ಕಡಿಮೆ ಇಲ್ಲ.
ಬರೀ ಒಂದ್ ಲೈನ್ ಅಲ್ಲ ಫುಲ್ ಹೇಳ್ಬೇಕು. ಲೈನ್ ಹೇಳಿದ್ ನೀನು ಒಂದ್ ಲೈನ್ ಓ. ಹೇಳು ಅಂದ್ರೆ ಹೇಳಿದ್ದೀನಿ ಬೇರೆ ಅಷ್ಟೇ. ಸೊ ಇವರು ಪನಿಷ್ಮೆಂಟ್ನು ಅಷ್ಟೇ ಕರೆಕ್ಟಾಗಿ ಮಾಡಿಲ್ಲ. ಆ ಸಾಂಗ್ ಹೇಳಿದ್ರು ಮುಸ್ಸಂಜೆ ಮೊಬ್ಬಲ್ಲಿ ಅಂತ, ಆಮೇಲೆ ಇವಾಗ ನೋಡಿದ್ರೆ ನಮಗೆ ಯಾರಿಗೂ ಕಮ್ಮಿ ಇಲ್ಲ, ಸೊ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿದ್ರು. ಬಟ್ ಓಕೆ, ಈ ವ್ಲಾಗ್ ಇಷ್ಟೇ. ನಾವು ಅಮ್ಮ ವಿನ್ ಆಗಾರ ಅಲ್ವಾ, ನೆಕ್ಸ್ಟ್ ಅವ್ರಿಗೆ ಈ ವಿಡಿಯೋ ಏನಾದರೂ 1K ವ್ಯೂಸ್ ಮೇಲೆ ಹೋದ್ರೆ ಅವ್ರಿಗೊಂದು ಸೀರೆ ತಂದು ಕೊಡ್ತೀನಿ, ಯಾಕೆ ಅವ್ರು ವಿನ್ನರ್ ಕೂಡ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ನಿಮ್ಗೆ ಈ ಚಾಲೆಂಜಿಂಗ್ ವಿಡಿಯೋ ಇಷ್ಟ ಆಯಿತು ಅಂತ. ಏನು ಅನ್ನಿಸ್ತಮ್ಮ ನಿನಗೆ? ಏನ್ ಅನ್ನಿಸ್ತು ಅಂದ್ರೆ ಏನ್ ಹೇಳಿ, ಹಿಂಗಿತ್ತು ಈ ಒಂದು ಸ್ಮಾಲ್ ಸೆಷನ್. ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡ್ತಿರೋದು. ಸ್ಕೂಲ್ಗೆ ಹೋಗ್ಬೇಕಿದ್ರೂ ಯಾವುದ್ರಲ್ಲೂ ಭಾಗವಹಿಸಿಲ್ಲ, ಏನೂ ಮಾಡಿಲ್ಲ. ಬರೀ ಸ್ಪೋರ್ಟ್ಸ್ ಅಲ್ಲಿ ಆಡ್ತಿದ್ರು. ಸ್ಪೋರ್ಟ್ಸಲ್ಲೆಲ್ಲ ಫಸ್ಟ್ ಪ್ರೈಸ್ ನಂದೆ. ಅದು ಬಿಟ್ಟರೆ ಒಂದು ಡ್ರಾಮಾ ಮಾಡಿದ್ವಿ, ಅದರಲ್ಲೂ ಸಮಾಜ ಸೇವಕಿಯಾಗಿ ಬೇರೆ ಏನೂ ಮಾಡಿಲ್ಲ. ಫಸ್ಟ್ ಟೈಮ್ ಮೈಕ್ ಮುಂದೆ ಒಂದು ಕ್ಯಾಮ್ರಾ ಮುಂದೆ ನಿಂತು ಮಾತಾಡ್ತಿರೋದು ನಾನು ಫಸ್ಟ್ ಟೈಮ್. ಅಷ್ಟೇ. ತುಂಬ ನನ್ನ ಖುಷಿ ಆಯ್ತಾ? ಮಗನಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಗೈಸ್. ಬಾಯ್ ಗೈಸ್. ಅಷ್ಟೇ.